ದೇವರ ಆಶೀರ್ವಾದ ಹೊಂದಿದ್ರೆ ಬೇಡೋ ಕೈ ಕೊಡೋ ಕೈ ಕೂಡ ಆಗ್ಬೋದು. ಕೆಲವು ತಿಂಗಳ ಹಿಂದೆ ತಿನ್ನೋಕೆ ಊಟ ಇಲ್ಲದೆ ಆಶ್ರಮದಲ್ಲಿ ಬಂದು ಆಶ್ರಯ ಪಡೆದಿದ್ರು. ಅದಾದ್ಮೇಲೆ ಅವರ ಜೀವನದಲ್ಲಿ ಭಗವಂತನ ಆಶೀರ್ವಾದ ಸಿಕ್ಕಿ ಅವರ ಜೀವನ ಬದಲಾಯಿತು. ಇವತ್ತು ಮತ್ತೆ ಜನಸ್ನೇಹಿ ಆಶ್ರಮನ ಹುಡುಕೊಂಡು ಬಂದಿದ್ದಾರೆ. ಇವತ್ತು ಈ ಆಶ್ರಮಕ್ಕೆ ಇಷ್ಟು ತರಕಾರಿನ ರೇಷನ್ ತಗೊಂಡ್ ಬಂದಿದ್ದೀರಾ. ಆ ಋಣನ ನೀವು ಮರ್ತಿಲ್ವಲ್ಲಣ್ಣ, ಅದಕ್ಕೆ ಕೆಲಸ ಮಾಡ್ತಾ ಇದ್ದೀರಾ ಇವಾಗ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ದೇವರ ಆಶೀರ್ವಾದ ಹೊಂದಿದ್ರೆ ಬೇಡೋ ಕೈ ಕೊಡೋ ಕೈ ಕೂಡ ಆಗ್ಬೋದು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಗೊತ್ತಾ? ಇವ್ರ ಹೆಸರು ಬಂದ್ಬಿಟ್ಟು ತಿರುಪತಿ ಅಂತ. ಕೆಲವು ತಿಂಗಳ ಹಿಂದೆ ತಿನ್ನೋಕ್ಕೆ ಊಟ ಇಲ್ಲದೆ ಆಶ್ರಮದಲ್ಲಿ ಬಂದು ಆಶ್ರಯ ಪಡೆದಿದ್ರು. ಅದಾದಮೇಲೆ ಅವರ ಜೀವನದಲ್ಲಿ ಭಗವಂತನ ಆಶೀರ್ವಾದ ಸಿಕ್ಕಿ ಅವರ ಜೀವನ ಬದಲಾಯಿತು. ಇವತ್ತು ಮತ್ತೆ ಜನಸ್ನೇಹಿ ಆಶ್ರಮನ ಹುಡುಕೊಂಡು ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ, ಏನು ವಿಷಯನ ನಿಮ್ಗೆ ಹೇಳ್ತಾ ಇದ್ದೀನಿ, ಎಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ನೋಡ್ಬೋದು. ಅದೇ ಏನೇ ಹೇಳ್ತಾರಲ್ಲ, ತಿರುಕ ಅರಸನಾಗಬಲ್ಲ, ಅರಸ ತಿರುಕನಾಗಬಲ್ಲ ಅಂತ. ನಾನು ನಂದೇ ನನ್ನಿಂದನೇ ಅನ್ನೋ ಮೆರೆಯೋರು ಈ ವಿಡಿಯೋನ ನೋಡಿದ್ರೆ ಅರ್ಥ ಆಗ್ಬೋದು. ಯಾವ ಕ್ಷಣ ಯಾರ ಜೀವನ ಯಾವ ರೀತಿ ಬೇಕಾದರೂ ಬದಲಾಗ್ಬೋದು. ತಿರುಕ ಅರಸನಾಗಬಲ್ಲ, ಅರಸ ತಿರುಕನಾಗಬಲ್ಲ. ಆದರೆ ಈ ವ್ಯಕ್ತಿಗೆ ಇಲ್ಲಿಂದ ಹೋದ್ಮೇಲೆ ಒಳ್ಳೆಯದಾಗಿದೆ. ಸೊ ಯಾರು ನೋಡೋಣ ಬನ್ನಿ. ಶನೇಶ್ವರ ಸ್ವಾಮಿ ಅವ್ರಿಗೆ ಆಶೀರ್ವದಿಸ್ಲಿ. ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವ್ರ ಹೆಸರು ಬಂದ್ಬಿಟ್ಟು ತಿರುಪತಿ ಅಂತ. ಕೆಲವು ತಿಂಗಳ ಹಿಂದೆ ಇವರು ಸಾವು ಬದುಕಿನ ಮಧ್ಯೆನೇ ಹೋರಾಟ ಮಾಡ್ತಾಯಿದ್ರು. ಆಶ್ರಯ ಇಲ್ಲದೆ ಅಂಗಡಿಗಳ ಹತ್ರ ಮಲಗ್ತಾಯಿದ್ರು. ಆಶ್ರಯ ಅರಸಿ ಜನಸ್ನೇಹಿ ಆಶ್ರಮಕ್ಕೆ ಬಂದಿದ್ದರು. ಸರ್, ನನಗಿಲ್ಲಿ ಉಳ್ಕೊಳ್ಳೋಕೆ ಅವಕಾಶ ಮಾಡಿಕೊಡಿ ಅಂತ. ಕೆಲವು ತಿಂಗಳ ಕಾಲ ಇಲ್ಲಿ ಅವಕಾಶವನ್ನು ಕೊಟ್ಟಿದ್ವಿ. ಅದಾದ ನಂತರ ನಾನು ಚೆನ್ನಾಗಿದ್ದೀನಿ ಸರ್, ಹೊರಗಡೆ ಹೋಗಿ ದುಡಿತೀನಿ ಅಂತ ಹೇಳಿದ್ರು. ಹೊರಗಡೆ ಕಳಿಸಿದ್ವಿ. ಒಂದು ವಿಚಾರ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಆಶ್ರಮದಲ್ಲಿ ಆಶ್ರಯ ಪಡೆದು ಹೋದಂಥ ಎಷ್ಟೋ ಜನ ಒಳ್ಳೆಯದನ್ನು ಬಯಸಿದ್ದಾರೆ, ಅದ್ರ ಜೊತೆಗೆ ಎಷ್ಟೋ ಜನ ಕೆಟ್ಟದನ್ನು ಕೂಡ ಬಯಸಿದ್ದಾರೆ. ಊಟ ಕೊಟ್ಟಿದ್ರು ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ, ಜೊತೆಗೆ ಚೆನ್ನಾಗಿಲ್ಲ ಅಂತಲೂ ಕೂಡ ಸಾಕಷ್ಟು ಜನ ಹೇಳಿರೋದನ್ನು ಕೇಳ್ಪಟ್ಟಿದ್ದೀನಿ. ಹಾಗೆ ಇವತ್ತು ತಿರುಪತಿ ಅಣ್ಣವ್ರ ಬಗ್ಗೆ ನನಗೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಅವರು ಇಲ್ಲಿಗೆ ಬಂದು ಕೆಲವು ತಿಂಗಳ ಆಶ್ರಯ ಪಡೆದಿದ್ರಿ ಅಣ್ಣ. ಪಡೆದಿದ್ದೀನಿ. ಯಾಕೆ ಬಂದಿದ್ರಿ ಆಶ್ರಮಕ್ಕೆ ನೀವು? ಆಶ್ರಮಿಗೆ ಕೈ ಕಾಲು ಹೋಗಿತ್ತು. ನಾನು ಏನು ಬೇರೆ ಕೆಲಸ ಮಾಡೋಕ್ಕಾಗ್ತಾ ಇದ್ದಿಲ್ಲ. ಏನು ಮಾಡೋದು ಅನ್ಕೊಂಡು ಇದ್ದೆ. ಅದರಲ್ಲಿ ಅಲ್ಲಿ ಒಬ್ಬ ಪುಣ್ಯಾತ್ಮ ವೈನ್ ಶಾಪಲ್ಲಿ ಕೆಲಸ ಮಾಡೋನು, ಅವನು ನನಗೆ ಅಡ್ರೆಸ್ ಕೊಟ್ಟು ಕಳಿಸ್ತಾ. ನಾನು ಬಂದೆ. ಇಲ್ಲಿ ಬಂದು ಕೇಳೋದಕ್ಕೆ ಇಲ್ಲಿ ಹಂಗೆ ಸೇರ್ಸೋಕ್ಕಾಗಲ್ಲ ಅಂದರು. ಆಮೇಲೆ ಪೊಲೀಸ್ ಸ್ಟೇಷನಿಗೆ ಕಳಿಸಿದ್ರು. ಪೊಲೀಸ್ ಸ್ಟೇಷನಲ್ಲಿ ಹೋದೆ, ಲೆಟ್ರ್ ಕೇಳಿದ್ರು. ಲೆಟ್ರ್ ಕೇಳೋದಕ್ಕೆ ಕೊಟ್ಟಿಲ್ಲ. ಆಮೇಲೆ ಅವರು ಯೋಗೇಶ್ ಅನ್ನೋರ ತಮ್ಮವರು ಲೆಟ್ರ್ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ಬಂದು ನಾನು ನೋಡ್ಕೊತೀನಿ ಅಂತ ಅಣ್ಣವ್ರು ಹೇಳಿದ್ರು. ಅದಕ್ಕೆ ಸೀದಾ ಬಂದುಬಿಟ್ರು. ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿದ್ದೆ. ಊಟ ತಿಂಡಿ ಎಲ್ಲ ಮಾಡ್ಕೊಂಡಿದ್ದೆ. ನಾನು ಊಟ ತಿಂಡಿ ಮಾಡ್ಕೊಂಡೆ. ಒಳಗಡೆ ನನ್ನ ಕೈಲಿ ಆದದ್ದು ತರಕಾರಿ ಮಾಡ್ಕೊಂಡು ಏನೋ ಒಂದು ಕೆಲಸ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಖುಷಿಯಾಗಿ ಇದ್ದೆ. ನನ್ನ ಕೈ ಕಾಲು ರೆಡಿ ಆಯಿತು, ಚೆನ್ನಾಗಾಯಿತು. ಹೋಗಿ ಹೊರಗಡೆ ದುಡಿಮೆ ಮಾಡ್ತೀನಿ ಅಂತ ಹೇಳಿ ಕೇಳ್ಕೊಂಡು ಅವ್ರ ಹತ್ರನೇ 200 ರೂಪಾಯಿ ಕಾಸು ಬಚ್ಚೋದಿ ಕಾಸು ಇಸ್ಕೊಂಡು ಹೋಗಿದ್ರಿ. ದುಡಿಮೆ ಮಾಡಿ ನನ್ನ ಕೈಲಿ ಆದ್ರೆ ಮಾಡಿ. ಇವರು ಆಶ್ರಯ ಇಲ್ದಲೇ ಇಲ್ಲಿ ಬಂದು ಆಶ್ರಯ ಪಡೆದಿದ್ರು. ಅದಾದ ನಂತರ ರೆಡಿಯಾಗಿ ನಾನು ಹೊರಗಡೆ ದುಡ್ಕೊಂಡು ತಿಂತೀನಿ ಅಂತ ಹೋದರು. ಬಸ್ ಚಾರ್ಜ್ಗೂ ಕೂಡ ಇವ್ರ ಹತ್ರ ದುಡ್ಡು ಇರಲಿಲ್ಲ. ಸೊ ನಾವು ಆ ಬಸ್ ಚಾರ್ಜಿಗೆ ನಾವು ಕೊಟ್ಟಿದ್ದೀವಿ ಅಂತಲ್ಲ, ಕೊಟ್ಟು ಕಳಿಸಿದ್ವಿ. ಅವತ್ತು ಬಸ್ ಚಾರ್ಜ್ಗೆ ಹೋಗಿ ಆಯ್ತು ಎಲ್ಲೋ ಒಂದು ಕಡೆ ಚೆನ್ನಾಗಿರಿ ಅಂತ. ಇವತ್ತು ಈ ಆಶ್ರಮಕ್ಕೆ ಇಷ್ಟು ತರಕಾರಿನ ರೇಷನ್ನ ತೊಗೊಂಡು ಬಂದಿದ್ದೀರಾ. ಆ ಋಣನ ನೀವು ಮರ್ತಿಲ್ವಲ್ಲಣ್ಣ, ಅದಕ್ಕೆ ವರ್ಷ ಅದನ್ನು ಮರೆಯಲ್ಲ. ಕೆಲಸ ಮಾಡ್ತಾ ಇದ್ದೀರಾ ಇವಾಗ? ಕೆಲಸ ಮಾಡ್ತಾ ಇದ್ದೀನಿ. ಚೆನ್ನಾಗಿದ್ದೀರಾ? ಹೋಗ್ಲಿ. ಚೆನ್ನಾಗಿದ್ದೀನಿ. ಆಶ್ರಮದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಆಶ್ರಮದ ಬಗ್ಗೆ ಏನು ನಾನು ಇಷ್ಟಪಡೋದಂದರೆ, ಎಲ್ಲೇ ಹೋಗಿ ಏನೇ ಮಾಡಿ ತಪ್ಪದಂತೂ ಮಾತಾಡಬೇಡಿ, ತಪ್ಪದಂತೂ ಹೇಳೋಕ್ಕೋಗಬೇಡಿ. ಅನಾಥ ಆಶ್ರಮ ಅಂದರೆ ಬೇರೆ ಎಲ್ಲ ದೇವಾಲಯ. 4 ಜನಕ್ಕೆ ಅನ್ನ ಹಾಕೋ ಜನ ಏನು ಯಾರೇ ಆಗಲಿ, ನೀವಂತಲ್ಲ ಅವರಂತಲ್ಲ. ನಮ್ಮ ಯೋಗೇಶನವರು
ಅವು ಬೇರೆ ಆಶ್ರಮದಲ್ಲಿ ಹೋಗ್ಬೋದು, ಹೊಡಿತಾರೆ ಬಡಿತಾರೆ ಎಲ್ಲ ಮಾಡ್ತಾರೆ. ಏನೋ ಈ ಆಶ್ರಮದಲ್ಲಿ ಯಾವುದೂ ಇಲ್ಲ. ಅಚ್ಚುಕಟ್ಟಾಗಿ ನಿಮ್ಮ ಪಾಟಿಗೆ ನೀವು ಆರಾಮಾಗಿ ಇರ್ಬೋದು, ಚೆನ್ನಾಗಿರ್ಬೋದು. ಯಾವ ಕೆಟ್ಟ ಅಭ್ಯಾಸನೂ ಇಲ್ಲ, ಯಾವ ಇದು ಇಲ್ಲ. ನಿಮ್ಮ ಪಾಟಿಗೆ ನೀವು ಆರಾಮಾಗಿ ಸ್ನಾನ ಮಾಡ್ಕೋಬೋದು, ಆರಾಮಾಗಿರ್ಬೋದು, ಆರಾಮಾಗಿ ತಿನ್ಬೋದು, ಆರಾಮಾಗಿ ಮನಗ್ಬೋದು. ಥ್ಯಾಂಕ್ ಯು ಅಣ್ಣ. ನಿಮ್ಮ ಕೃತಜ್ಞತೆ ಮಾತುಗಳು ನಮ್ಗೆ ತುಂಬ ಇಷ್ಟ ಆಯಿತು. ಆ ಒಂದು ಅನಾಥಾಶ್ರಮನ ದೇವಾಲಯಕ್ಕೆ ಅವ್ರು ಹೋಲಿಸಿದ್ರು. ತುಂಬ ಖುಷಿಯಾಯಿತು ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನೀವು ನೆನೆಸ್ಕೊಂಡು ನೀವು ಮತ್ತೆ ಇಲ್ಲಿ ಬರ್ತೀರಾ ಅನ್ನೋ ನಿರೀಕ್ಷೆನೇ ನನಗಿರಲಿಲ್ಲ, ಮತ್ತೆ ಬರ್ತೀರಾ ಅಂತಲೂ ನಾನು ಅಂದ್ಕೊಂಡಿರಲಿಲ್ಲ. ನೀವು ಮತ್ತೆ ಇಷ್ಟು ದಿನಸಿ ಸಾಮಗ್ರಿಗಳನ್ನ ತಂದುಕೊಟ್ಟಿದ್ದೀರಾ ಅಂದರೆ ಆ ಭಗವಂತ ಶನೇಶ್ವರ ಸ್ವಾಮಿ ನಿಮ್ಗೆ ಒಳ್ಳೇದು ಮಾಡಲಿ. ಈ ಥರ ಶಕ್ತಿ ನಿಮ್ಗೆ ಇನ್ನೂ ಕೊಡಲಿ, ಇನ್ನೂ ಒಂದಷ್ಟು ಆಶ್ರಮಗಳಿಗೆ ಸಹಾಯ ಮಾಡೋ ಶಕ್ತಿ ನಿಮಗೆ ಕೊಡಲಿ. ನೀವು ದುಡ್ದಿದ್ರಲ್ಲೇ ಇನ್ನೊಂದಷ್ಟು ಜನಕ್ಕೆ ಹೆಲ್ಪ್ ಮಾಡಿ ದೇವ್ರು ಚೆನ್ನಾಗಿಟ್ಟಿರಲಿ. ನಿಮಗೇನಾದರೂ ಅಂಥ ಕಷ್ಟದ ದಿನಗಳು ಬಂದರೆ, ಅಂಥ ಸಮಸ್ಯೆಯ ದಿನಗಳು ಬಂದರೆ ಯಾರೂ ಇಲ್ಲ ಅನ್ನೋ ಕೊರಗು ನಿಮಗೆ ಬೇಕಾಗಿಲ್ಲ. ಯಾರು ಇಲ್ದವ್ರಿಗೆ ನಾವಿದ್ದೀವಿ ಅನ್ನೋ ಭರವಸೆ ಖಂಡಿತವಾಗ್ಲೂ ಇಟ್ಕೊಂಡಿರಿ. ನಿಮಗೆ ಖಂಡಿತ ನಾವು ಆಶ್ರಯ ಕೊಡ್ತೀವಿ. ಒಳ್ಳೆಯದಾಗಲಿ. ಧನ್ಯವಾದ. ನಮಸ್ಕಾರ. ಸೊ ಇದು ನಿಜವಾದ ಗೌರವ. ಇವ್ರಿಗೆ ಸಿಗಬೇಕಾಗಿತ್ತು, ಸಿಕ್ಕಿದೆ ಇವತ್ತು. ಯಾಕಂತ ಹೇಳಿದ್ರೆ ಇಲ್ಲೇ ಊಟ ಮಾಡಿ, ಇಲ್ಲೇ ಬಟ್ಟೆ ಹಾಕ್ಕೊಂಡು, ಇಲ್ಲೇ ಮಲಗಿ ಕಷ್ಟ ಸುಖ ಎಲ್ಲ ನೋಡಿದ್ರೂ ಕೂಡ ಕೊನೆದಾಗ ಹೋಗಿ ಅಪಪ್ರಚಾರ ಮಾಡಿರೋನು ನಾನು ಕೇಳಿದ್ದೀನಿ, ನೋಡಿದ್ದೀನಿ. ಬಟ್ ಈ ವ್ಯಕ್ತಿ ಇವತ್ತು ನನ್ನ ಮನಸ್ಸನ್ನ ಗೆದ್ದುಬಿಟ್ರು. ಇವರು ಹೊರಗಡೆ ಹೋಗಿ ಅವ್ರು ದುಡ್ದಿದ್ರಲ್ಲಿ ಎಷ್ಟು ತೊಗೊಂಡು ಬಂದಿದ್ದಾರೆ ಅಂದರೆ ಇದು ನಿಜವಾಗ್ಲೂ ನಾನು ಮಾತಾಡೋದಕ್ಕೆ ಪದಗಳಿಲ್ಲ. ಶನೇಶ್ವರ ಸ್ವಾಮಿಯವರು ನಮ್ಮ ಜೊತೆ ಇದ್ದಾರೆ ಅನ್ನೋದಕ್ಕೆ ಇವರುಗಳೇ ಉದಾಹರಣೆಗಳು, ಮತ್ತೇನೂ ಇಲ್ಲ. ಥ್ಯಾಂಕ್ ಯು ಸೊ ಮಚ್. ಈ ಪ್ರೀತಿಗೆ ಯಾವಾಗಲೂ ಚಿರಋಣಿ. ನಮಸ್ಕಾರ. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸುತ್ತೆ. ಐ ಮೀನ್ ಇಟ್.